ನಮಸ್ಕಾರ. ಬೆಳಗ್ಗೆ 4:45 ಆಗ್ತಾಯಿದೆ. ಇಲ್ಲಿಂದ ನಾನೀಗ ಹೊರಡ್ತಾಯಿದ್ದೀನಿ ಒಂದು ಲಾಂಗ್ ರೈಡಿಗೆ, ಪ್ರಯಾಗ್ರಾಜ್, ವಾರಣಾಸಿ. ನಮ್ಮ ಪಾರ್ಟ್ನರು ಇಲ್ಲಿಂದ ಒಂದು 25 ಕಿಲೋಮೀಟರ್ ದೂರದಲ್ಲಿ ಸಿಗ್ತಾರೆ. ಅಲ್ಲಿವರೆಗೆ ನಾನು ಹೋಗ್ಬೇಕು ಒಬ್ಬನೇ. ಬಟ್ ಅಲ್ಲಿಂದ ನಾನು ಜಾಯ್ನ್ ಆಗ್ತಾನೆ. ಇಬ್ಬರು ಸೇರಿ ಹೊರಡ್ತಾಯಿದ್ದೀನಿ. ಇವತ್ತಿನ ಡೆಸ್ಟಿನೇಷನ್ ನಾನು ಎಲ್ಲಿ ಅಂತೇಳಿ ಬೈಕಲ್ಲಿ ರೈಡ್ ಮಾಡ್ಬೇಕಾದ್ರೆ ಹೇಳ್ತೀನಿ ದಾರಿನಲ್ಲಿ. ಅಲ್ಲಿವರೆಗೂ ವೇಟ್ ಆ್ಯಂಡ್ ವಾಚ್. ಥ್ಯಾಂಕ್ ಯು. ನಮಸ್ಕಾರ, ಸುಪ್ರಭಾತ. ಕೊನೆಗೂ ಹೊರಟ್ಬಿಟ್ವಿ. ಬೆಳಗ್ಗೆ 4:45 ಹೊರಟಿದ್ದೀನಿ. ಇಲ್ಲಿಂದ ಒಂದು 25 ಕಿಲೋಮೀಟ್ರ್ ಹೋಗಬೇಕು. ಅವ್ನು ಮೀಟಪ್ ಪಾಯಿಂಟ್ ಇದೆ, ಅಲ್ಲಿಂದ ನಾವಿಬ್ಬರು ಒಟ್ಟಿಗೆ ಹೋಗ್ತೀವಿ. ಅವನಿನ್ನೂ ಹೊರಟಿಲ್ಲ. ಸೊ ಅದಕ್ಕೋಸ್ಕರ ಹೋಗ್ತಾಯಿದ್ದೀನಿ. ಈಗ ರೂಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ ಆ್ಯಕ್ಚುಲಿ, ಎಲ್ಲಿಂದ ಹೋಗೋದು ಅಂಥೇಳಿ. ಕೋಟಾ ರಾಜಸ್ಥಾನ, ಇಲ್ಲ ಇಂದೋರ, ಇಲ್ಲ ಅಥವಾ ನಮ್ಮ ಜೈಪುರ, ಲಕ್ನೋ ಹೋಗೋಣ. ಸೇಫೆಸ್ಟು, ಬೆಸ್ಟು, ಒಳ್ಳೆ ರೋಡ್ ಬೇಕು ಅಂದರೆ ಜೈಪುರ್, ಲಕ್ನೋ ಬೆಸ್ಟು. ಸೊ ಈಗ ಅದೇ ಥರ ಯೋಚನೆ ಮಾಡ್ತಿದ್ವಿ ಎಲ್ಲಿಂದ ಹೋಗೋಣ ಅಂಥೇಳಿ. ಇನ್ನೂ ಡಿಸ್ಕಷನ್ ನಡೀತಾ ಇದೆ. ಅವನಲ್ಲಿ ಸಿಕ್ಕಿದ ಮೇಲೆ ಕನ್ಫರ್ಮ್ ಆಗುತ್ತೆ ಎಲ್ಲಿ ಅಂತೇಳಿ. ಎಲ್ಲಿ ಹೋಗೋದು ಅಲ್ಲಿ ಹೋಗೋದಷ್ಟೇ, ಬೇಗ ಹೋದ್ರೆ ಸಾಕು. ಸೊ ಚಳಿ ಏನಷ್ಟಿಲ್ಲ. ರೈಡಿಂಗ್ ಗೇರ್ಸೆಲ್ಲ ಹಾಕಿ ನಿಂತ್ಕೊಂಡ್ರೆ ಸೆಕೆ ಆಗುತ್ತೆ. ಗಾಡಿ ಓಡ್ತಿದ್ರೆ ಓಕೆ ಜಾಸ್ತಿ ಏನು ಸೆಕೆ ಅಂತ ಅನಿಸಲ್ಲ. ಆದರೆ ನಿಂತ್ಕೊಂಡ್ರೆ ಮಾತ್ರ ಬೆವರುತ್ತೆ. ಸೊ ಹೀಗಿದೆ ಕತೆ. ಇನ್ನೊಂದು 25 ಕಿಲೋಮೀಟ್ರ್ ಹೋಗ್ಬೇಕು. ಆಮೇಲೆ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಬಿಡಿ. ಆಮೇಲೆ ಮಾತಾಡೋಣ. ರೋಡ್ ಬಂದು ಮೀಟ್ ಆದ್ವಿ. ಈಗ ಹೊರಡ್ತಾ ಇದ್ದೀವಿ. 5:15 ಆಗೋಯ್ತು. ನಾನು ಹೇಳಿ 5:15 ಆಗತ್ತೆ ಹೊರಡೋದು ಅಂತೇಳಿ. 5:25 ಹೆಚ್ಚು ಕಡಿಮೆ. ಸೊ ಹಿಮ್ಮತ್ನಗರ್ ಹೋಗ್ಬಿಟ್ಟು ಜೈಪುರ ಹೋಗೋಣ ಅಂತಿದೆ. ಇನ್ನು ಸ್ವಲ್ಪ ದೂರದಲ್ಲಿ ರೈಟಿಗೆ ಹೊಡ್ಕೊಂಬಿಟ್ಟು ಹಿಮ್ಮತ್ನಗರ್ ಹೈವೇ ಹಿಡಿದ್ಬಿಡ್ತೀವಿ. ಜೈಪುರ್ ಹೈವೇ, ಜೈಪುರ್ ಹೈವೇ. ಅಲ್ಲಿಂದ ಹೋಗೋಣ ಅಂತ ಡಿಸೈಡ್ ಆಗಿದೆ. ನೋಡೋಣ ರೋಡ್ ಹೇಗಿದೆ ಏನೋ ಗೊತ್ತಿಲ್ಲ. ಇಲ್ಲ ಸ್ವಲ್ಪ ಕೆಲಸ ನಡೀತಿದೆ, ಇಲ್ಲ ಸ್ವಲ್ಪ ಪ್ಯಾಚ್ ವರ್ಕಲ್ಲಿ ನಡೀತಿದೆ. ಇಲ್ಲಿ ಸ್ವಲ್ಪ ಕಷ್ಟ ಇದೆ. ನೆಕ್ಸ್ಟ್ ಚೆನ್ನಾಗಿರುತ್ತೆ ಅನ್ಕೋತೀನಿ. ಬಟ್ ಈಗ ರಾತ್ರಿ ಹೊತ್ತು ಏನೂ ಕಾಣಲ್ಲ, ಕತ್ಲೆ, ಮಂಜು. ಆದ್ದರಿಂದ ಬೆಳಗಾದ್ಮೇಲೆ ಸಿಗೋಣ. ಅಲ್ಲಿವರೆಗೆ ಬಾಯ್. ನಮಸ್ಕಾರ. ಬೆಳಗ್ಗೆ 7:15 ಆಯಿತು ಸಮಯ. ಇನ್ನೂ ಸೂರ್ಯ ದೇವರು ಬಂದಿಲ್ಲ. ಬರ್ತಾ ಇದ್ದಾನೆ, ಆದರೆ ಮೋಡಗಳು ಬಿಡ್ತಾ ಇಲ್ಲ. ಸೊ ಜೈಪುರ್ ಇಲ್ಲಿಂದ 560 ಕಿಲೋಮೀಟ್ರ್ ಇದೆ. 560 ಕಿಲೋಮೀಟ್ರ್ ಇದೆ ಉದಯಪುರ್. 560 ಅಂದರೆ ಸಾಯಂಕಾಲ 5:30 ತೋರಿಸ್ತಾ ಇದೆ. ಬಟ್ ನಾವು ಹೋಗೋದು 9:30 ಆಗುತ್ತೆ. 9:30 ಗಂಟೆ ಇಲ್ಲಿಂದ ತೋರಿಸ್ತಾ ಇದೆ. ಬಟ್ ಅಷ್ಟು ಬೇಗ ಹೋಗೋಕ್ಕಾಗಲ್ಲ. ಬಟ್ ತೊಂದರೆ ಇಲ್ಲ, ನಾವು ಆರಾಮಾಗಿ ಹೋದರೂ ಏನು ತೊಂದರೆ ಇಲ್ಲ. ಏನು ತಲೆ ಬಿಸಿ ಮಾಡ್ಕೊಳ್ಳುವಂಥದ್ದು ಏನಿಲ್ಲ. ಹೆಂಗೂ ನಾಳೆ ಲಕ್ನೋನೇ ಹೋಗೋದಷ್ಟೇ, ಬೆಳಗ್ಗೆ ಹೊರಡೋದಷ್ಟೇ. ಬೆಳಗ್ಗೆ ಹೆಂಗೂ ಆರಾಮಾಗಿ ಹೊರಡಬೇಕಲ್ಲ, ಚಳಿಲಿ ಹೊರಡೋಕ್ಕಾಗಲ್ಲ. ಸಿಕ್ಕಾಬಿಟ್ಟೆ ಚಳಿ ಇರುತ್ತೆ ಅಲ್ಲಿ ರಾಜಸ್ಥಾನದಲ್ಲಿ. ಆದ್ದರಿಂದ ಆರಾಮಾಗಿ ಹೋಗೋಣ. ಏನು ತಲೆ ಬಿಸಿ ಅರ್ಜೆಂಟ್ ಮಾಡ್ಕೊಂಡು ಹೋಗೋಂಥದ್ದೇನಿಲ್ಲ. ಬಟ್ ಖಾಲಿ ಸಿಕ್ಕಿದಾಗ ಸ್ಟ್ರೆಚ್ ಎಳೆದ್ಬಿಡ್ಬೇಕು. ನನ್ನ ಜೊತೆ ಇದ್ದಾನಲ್ಲ ಅವನು ಎಣೆಯೋಕ್ಕಷ್ಟು ಕಂಜೂಸಿ ಮಾಡ್ತಾನೆ. ಅವನು ಅಷ್ಟು ಫಾಸ್ಟ್ ಓಡಿಸಲ್ಲ ಪುಣ್ಯಾತ್ಮ. ಬೈಕ್ ಅವನು ಹೇಳಿದೆ BMW ತಗೊಂಬಾರೆ ಅಂತ. ಇದರಲ್ಲಿ ಗರಮ್ ಆಗುತ್ತೆ, ಹಂಗಾಗತ್ತೆ, ಹಿಂಗಾಗತ್ತೆ ಅಂತ ಸಣ್ಣ ಬೈಕೇ ತಗೊಂಡ್ಬಿಟ್ಟಿದ್ದಾನೆ ಅವನು. ರೋಡ್ ಸಖತ್ತಾಗಿದೆ ಇಲ್ಲಿಗ. ಇಷ್ಟೊತ್ತು ರೋಡ್ ಏನು ಪರವಾಗಿಲ್ಲ, ಏನು ಹೇಳೋ ಮಟ್ಟಿಗೇನು ಕೆಟ್ಟದಾಗಿಲ್ಲ. ರೋಡ್ ಚೆನ್ನಾಗಿದೆ. ಸರಿ, ಸಿಗೋಣ ಉದಯಪುರ ಹತ್ರ ಸಿಗೋಣ. ನೋಡೋಣ, ಏನಾದ್ರು ಇಂಟ್ರೆಸ್ಟಿಂಗ್ ಇದ್ರೆ ಮತ್ತೆ ಮಾತಾಡೋಣ. ಇಲ್ಲಾಂದರೆ ಉದಯಪುರ ಕ್ರಾಸ್ ಆದಮೇಲೆ ಇಲ್ಲ ತಿಂಡಿಗೆ ನಿಂತಾಗ ಸಿಗೋಣ. ಓಕೆ, ಬಾಯ್. ನಮಸ್ಕಾರ. ನಾವೀಗ ಅಫಿಷಿಯಲಾಗಿ ರಾಜಸ್ಥಾನ್ ಎಂಟ್ರ್ ಆಗಿಬಿಟ್ಟಿದ್ದೀವಿ. ರತನ್ಪುರ್ ಬಾರ್ಡ್ರ್ ಕ್ರಾಸ್ ಮಾಡಿದ್ದೀವಿ. ಈಗ ರತನ್ಪುರ್ ಬಾರ್ಡ್ರ್, ಗುಜರಾತ್ ರಾಜಸ್ಥಾನ್ ಬಾರ್ಡ್ರ್ ಅದು. ಅದನ್ನು ಕ್ರಾಸ್ ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ. ಈಗ ಶಾಮ್ಲಾಜಿ ಅಂತ ಒಂದು ವಿಸಿಟ್ ಮಾಡೋವಂಥ ಪ್ಲೇಸ್ ಅದು. ದಾಟಿಬಿಟ್ಟು ರತನ್ಪುರ ದಾಟಿ ಈಗ
ಉದಯಪುರ ಹೈವೇ. ಉದಯಪುರ ಇನ್ನೇನು 100 ಕಿಲೋಮೀಟ್ರ್ ಹತ್ತಿರ ಇದೆ ಅಷ್ಟೇ. ಉದಯಪುರಿಂದ ನಾವು ರೈಟಿಗೆ ಕೊಡ್ಕೊಂಡು ಮೋಸ್ಟ್ಲಿ ನಾಥದ್ವಾರ ಅಂತಿದೆ, ಶ್ರೀನಾಥ್ಜಿ ನಾಥ್ ಕುಂತದವ್ರ ಒಂದು ದೇವಸ್ಥಾನ ಇದೆ ಶ್ರೀಕೃಷ್ಣಂದು. ಅಲ್ಲಿಂದ ಆ ಕಡೆಯಿಂದ ಹೋಗಿ ಜೈಪುರ ಕಡೆಗೆ ಹೋಗ್ಬೇಕು ನಾವು. ಸೊ ಈಗ ಚಳಿ ಕಮ್ಮಿ ಇದೆ, ಸ್ವಲ್ಪ ಬಿಸಿಲು ಬಂತಲ್ವಾ, ಸೂರ್ಯ ಬಂದ, ಬಿಸಿಲು ಬಂತು, ಸ್ವಲ್ಪ ಬೆಚ್ಚಗೆ ಆಗ್ತಾ ಇದೆ. ಬಟ್ ಮಧ್ಯಾಹ್ನಕ್ಕೆ ಸೆಕೆ ಆಗಿದ್ರೆ ಸಾಕಿಲ್ಲಿ. ಮತ್ತು ಇಲ್ಲಾಂದ್ರೆ ಒಳಗಡೆ ಥರ್ಮಲ್ ವೇರ್ ಎಲ್ಲ ತೆಗಿಬೇಕಾಗುತ್ತೆ, ಥರ್ಮಲ್ ಜಾಕೆಟ್ ತೆಗಿಬೇಕಾಗುತ್ತೆ. ಮತ್ತಿನ್ನೇನಿಲ್ಲ, ಭಾಳ ಏನು ಪ್ರಾಬ್ಲಮ್ಯಾಟಿಕ್ ಏನಿಲ್ಲ. ಸೊ ಇದು ಸ್ವಲ್ಪ ಘಾಟ್ ಇದ್ದಂಗಿದೆ. ಇದು ಗೋ ಸ್ಲೋ ಆಕ್ಸಿಡೆಂಟ್ ಪ್ರೋನ್ ಜೋನ್. ಓಕೆ, ಸಿಕ್ಕಾಪಟ್ಟೆ ಘಾಟು ಇದು, ಒಂಥರ ಟರ್ನಿಂಗ್ ಕರ್ವ್ಸು, ಭಾಳ ಏನು ಹೇರ್ ಪಿನ್ ಕರ್ವ್ಸ್ ಏನಲ್ಲ. ಬಟ್ ಹೈವೇನೇ 3 ಲೈನ್ 6 ಲೈನ್ ಹೈವೇನೇ, ಬಟ್ ಕರ್ವ್ಸ್ ಇದೆ. ಸ್ವಲ್ಪ ಸ್ಲೋ ಹೋಗಬೇಕು, ಡೌನ್ ಇದೆ, ಅಪ್ ಇದೆ. ಇಷ್ಟೊತ್ತು ಅಪ್ ಆಯಿತು, ಈಗ ಡೌನ್ ಆಯಿತು. ಸೊ ರೋಡ್ ಚೆನ್ನಾಗಿದೆ, ಹಾಕೋದ್ರಿಂದ ಏನು ಇಶ್ಯೂ ಇಲ್ಲ. ಬೈಕ್ ಆಗಲಿ ಕಾರ್ ಆಗಲಿ, ಕಾರವರಿಗಂತೂ ಇನ್ನೂ ಚೆನ್ನಾಗಿರುತ್ತೆ. ಬೈಕವ್ರಿಗೆ ಸ್ವಲ್ಪ ಕಂಟ್ರೋಲ್ ಬೇಕು ಹೋಗೋಕ್ಕೆ. ಬಿಲ್ವಾಡ ಉದಯಪುರ್, ಬಿಚ್ಚಿವಾರ, ಬಿಲ್ವಾಡನೇ ಸಾರಿ, ಬಿಚ್ಚಿವಾರ ಅಂತ. ಓಕೆ, ಏನಿಲ್ಲ ಇಲ್ಲಿ ತೋರ್ಸೋಕ್ಕೆ. ಇನ್ನೂ ನಾವು ಇದಕ್ಕೆ ನಿಂತಿಲ್ಲ, ಬ್ರೇಕ್ಫಾಸ್ಟಿಗೆ ಹೋಗ್ತಾನೆ ಇದ್ದಾನೆ. ಈ ಪುಣ್ಯಾತ್ಮ ಬ್ರೇಕ್ಫಾಸ್ಟ್ ಭಾಳ ಕಮ್ಮಿ ಮಾಡೋದು, ಏನೋ ಅಂತ ಗೊತ್ತಿಲ್ಲ. ಉಳಿಸ್ತಾನೋ ಇಲ್ಲ ಹೊಟ್ಟೆ ಹಸಿವಲ್ವೋ ಏನಂತಾರೆ ಗೊತ್ತಿಲ್ಲ. ಪುಣ್ಯಾತ್ಮ ನಮ್ಗೆ ಆಗಲ್ಲ ಆ ರೀತಿ, ನಮಗೆ ತಿಂತಾ ಇರಬೇಕು. ನಮಗೆ ಬಾಡಿಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ. ಬೆಳಗ್ಗೆ ಇಷ್ಟೊತ್ತಿಗಾಗಲೇ ಸೆಕೆಂಡ್ ಮೀಲ್ ಹೋಗಿರೋದು, ಆಗಲೇ ಈಗ 8:30 ಆಗ್ತಾ ಬಂತು. 8:30 9 ಗಂಟೆಗೆ ಸೆಕೆಂಡ್ ಮೀಲ್ ಹೋಗಿರೋದು ನಂದು. ಇವ್ನು ನೋಡಿದರೆ ಪುಣ್ಯಾತ್ಮ ಟೀ ಕುಡ್ಕೊಂಡು ಮತ್ತೆ ನೀರು ಕುಡಿಯೋಕ್ಕೂ ನಿಲ್ಲಿಸ್ತಾ ಇಲ್ಲ. ಹೈಡ್ರೇಷನ್ ಪ್ಯಾಕ್ ಬೇರೆ ಹಾಕೊಂಡ್ಬಿಟ್ಟಿದ್ದಾನೆ. ಚಳಿಗಾಲದಲ್ಲಿ ಯಾರು ಹೈಡ್ರೇಷನ್ ಪ್ಯಾಕ್ ಹಾಕೋತಾರೆ ಮಾರಾಯ, ಅವನು ಹಾಕೊಂಡ್ಬಿಟ್ಟಿದ್ದಾನೆ. ನನಗೆ ಹೇಳ್ದೆ ನೀನು ಹಾಕ್ಸೋ, ಹೋಗಲಿ ಸುಮ್ಮನೆ 2,000 ರೂಪಾಯಿ ಖರ್ಚು ಮಾಡೋಕೆ. ಈಗ ಸೆಕೆಗಾಲ ಆದರೆ ಹೌದು ಅಂತ, ಚಳಿಗಾಲದಲ್ಲೆಲ್ಲ ಏನು ಅಷ್ಟೇ ನೀರು ಕುಡಿಯೋಲ್ಲ ಬಿಡು. ನಿಂತಾಗ ನೀರು ಕೊಡತ್ತೆ, ನೀರು ಬಿಡೋಕಾದ್ರೆ ಕುಡಿದ್ರೆ ಆಯ್ತು ಅಷ್ಟೇ. ಹಾಂ, ಹೀಗಿದೆ ಕತೆ. ಸೂಪರ್ಬ್ ರೋಡು, ಸೂಪರ್ಬ್ ಜರ್ನಿ, ಸೂಪರ್ಬ್ ಕ್ಲೈಮೇಟ್, ಎಲ್ಲ ಸೂಪರ್ಬು. ಸೇಫಾಗಿ ಹೋಗಿ ಸೇರಿ ದರ್ಶನ ಒಂದು ಚೆನ್ನಾಗಿ ಇವಾಗ ಒಂದು ಸ್ನಾನ ಮಾಡಿ ಸ್ವಲ್ಪ ತಿರುಗಿಬಿಟ್ಟು ಚೆನ್ನಾಗಿ ಬಂದರೆ ಚೆನ್ನಾಗಿರುತ್ತೆ. ಸೇಫಾಗಿ ಮನೆ ಸೇರಿದ್ರೆ ಸಾಕು. ಸರಿ, ಇನ್ನು ಉದಯಪುರ ಹತ್ರ ಎಲ್ಲರೂ ಸಿಗೋಣ. ಇಲ್ಲ, ಈಗ ನಾವು ಸ್ವಲ್ಪ ಫ್ರೆಶ್ ಆಗೋಣ ಅಂತ ನಿಂತಿದ್ವಿ. ಫ್ರೆಶ್ ಆಗಿಬಿಟ್ಟು ಇಲ್ಲಿ ಟೋಲ್ ನಾಕ ಇದೆ, ಟೋಲ್ ಇದೆ ಇಲ್ಲಿ, ಟೋಲ್ ಟ್ಯಾಕ್ಸು. ಇಲ್ಲಿ ನಿಂತ್ಬಿಟ್ಟು ಸ್ವಲ್ಪ ಟೀ ಕುಡಿದ್ಬಿಟ್ಟು ಒಂದು ಪ್ಯಾಕೆಟ್ ಬಿಸ್ಕೆಟ್ ತಿಂದ್ವಿ. ಹೀಗಿದೆ ನಮ್ಮ ಬೈಕು. ಎದುರುಗಡೆ ನಾನು ಯೆಲ್ಲೋ ಕಲರಿಂದು ಇದನ್ನ ಹಾಕಿದ್ದೀನಿ, ಕ್ಯಾಪ್ ಹಾಕಿದ್ದೀನಿ ಫಾಗ್ ಲ್ಯಾಂಪಿಗೆ, ಆಕ್ಸಲರಿ ಲೈಟಿಗೆ. ರೈಟ್, ಉದಯಪುರ ಕ್ರಾಸ್ ಆದಮೇಲೆ ಇನ್ನೇನು ಜಾಸ್ತಿ ಇಲ್ಲ, 70 ಕಿಲೋಮೀಟರ್ನೇ ಇದೆ ಮೋಸ್ಟ್ಲಿ. ಕ್ರಾಸ್ ಆದಮೇಲೆ ಒಂದು ಸಲ ನಿಂತುಬಿಟ್ಟು ಊಟ ಮಾಡೋಣ, ಸಾರಿ ತಿಂಡಿ ತಿನ್ನೋಣ. ಏನಾದರೂ ಹೆವಿ ಸ್ವಲ್ಪ ತಿನ್ನಬೇಕು, ಇಲ್ಲಾಂದ್ರೆ ಆಗಲ್ಲ. ಇವನು ತಿನ್ನಲ್ಲ ಪುಣ್ಯಾತ್ಮ, ನಮಗೆ ಬೇಕು, ನಮಗಾಗಲ್ಲ. ಸರಿ, ಉದಯಪುರ ಕ್ರಾಸ್ ಆದಮೇಲೆ ಸಿಗೋಣ. ಉದಯಪುರದಿಂದ ನಾವೀಗ ಉದಯಪುರದಿಂದ ಮೊದಲೇ ರೈಟಿಗೆ ತಗೊಂಡ್ಬಿಟ್ಟಿದ್ದೀವಿ. ಸೂಪರ್ ರೋಡೇ, 1 ನಂಬರ್. ಭಾಳ ಚೆನ್ನಾಗಿದೆ ರೋಡು, ನೋಡಿ ಯಾವ ಥರ ಕಾಣ್ತಾಯಿದೆ ಅಂತೇಳಿ. ರೋಡು ಸೂಪರಾಗಿದೆ. ಇಲ್ಲಿಂದ 416 ಕಿಲೋಮೀಟ್ರ್ ತೋರಿಸ್ತಾ ಇದೆ. 8 ಅವರ್ 7 ಅವರ್ ರೋಡ್ ಚೆನ್ನಾಗಿದೆ ಅಂತ ಕಾಣುತ್ತೆ, ಅದಕ್ಕೆ ಕಮ್ಮಿ ತೋರಿಸ್ತಾ ಇದೆ ಟೈಮ್. ಸೂಪರಾಗಿದೆ. ಮುಂದೆ ಸಿಗೋಣ. ಇನ್ನು ತಿಂಡಿಗೆ ಇನ್ನೂ ನಿಂತಿಲ್ಲ, ರೋಡ್ ಚೆನ್ನಾಗಿದೆ ಅಂತ ಬಂದುಬಿಟ್ಟು ಸೀದಾ ಮಸ್ತ್ ಸಿಗೋಣ. ಹಾಂ, ಇಲ್ಲೊಂದು ಕಡೆ ನಿಂತ್ಬಿಟ್ಟು ಆಲೂ ಪರೋಟ ತಿಂದ್ವಿ ಇಬ್ಬರು. ಒಂದೊಂದು ಆಲೂ ಪರೋಟ, ಒಂದು ಟೀ, 220 ರೂಪಾಯಿ ಬಿಲ್ಲು, ರೀಸನೇಬಲ್. ಇಲ್ಲಿಂದ 365 ಕಿಲೋಮೀಟ್ರನ್ನಿದೆ ಅಷ್ಟೇ. 7 ಅವರು 6 ಅವರ್ ಅಂತ ತೋರಿಸ್ತಾ ಇದೆ. ಬಟ್ ಇವನು ಹೋಗ್ತಾ ಇಲ್ವೇ, ನಾವು ಹೋಗೋದು 5 ಗಂಟೆ ಕೂಡ ಹೋಗ್ಬೋದು, 5 ಅವರಿಗೆ ಕೂಡ ಹೋಗ್ಬೋದು. ಅದು ಇವನು ಹೋಗಲ್ಲ, ಸ್ಲೋ ಆಗಿ ಹೋಗ್ಬೇಕು ನಾವು, ಏನೂ ಮಾಡೋಕ್ಕಾಗಲ್ಲ.
ಟ್ರಾಫಿಕ್ ಏನು ಅಷ್ಟಿಲ್ಲ, ಬಟ್ ಈ ಪುಣ್ಯಾತ್ಮ ಹೋಗ್ಬೇಕಲ್ಲ, ಈ ಪುಣ್ಯಾತ್ಮ ಓಡಿಸೋ ಥರ ಕಾಣಲ್ಲ. ಭಾಳ ಸ್ಲೋ ಆ್ಯಂಡ್ ಸ್ಟಡಿ, ಸ್ಲೋ ಮೋಷನಲ್ಲೇ ಹೋಗ್ತಾನೆ ಪುಣ್ಯಾತ್ಮ. ಇವು 4 ದಿವಸ ಬೇಕು ಇವನಿಗಿರೋದು ಪ್ರಯಾಗ್ರಾಜಿಗೆ ಹೋಗಿ, 1200 ಕಿಲೋಮೀಟ್ರ್ ಹೋಗಕ್ಕೆ ಪುಣ್ಯಾತ್ಮನಿಗೆ. 300 ಕಿಲೋಮೀಟ್ರ್ ಮೇಲೆ ಓಡಿಸಲ್ಲ ಅವನು. ಏನೇ ಇರಲಿ, ಒಳ್ಳೆ ಜನ. ಓಕೆ, ಈ ರೋಡ್ ಚೆನ್ನಾಗಿದೆ, ಬಟ್ ರಾತ್ರಿ 8-8:30 ಆಗ್ಬೋದೇನೋ ಹೋಗಿ ಸೇರ್ತಾನೆ. ನೋಡೋಣ. ಈಗ ಇನ್ನೇನಿಲ್ಲ, ತೋರ್ಸೋಕ್ಕೂ ಏನಿಲ್ಲ, ಹೇಳೋಕ್ಕೂ ಏನಿಲ್ಲ. ಇಲ್ಲೊಂದು ನಾಥದ್ವಾರ ಅಂತ ಇದೆ, ನಾಥದ್ವಾರ ಅದೇ ಶ್ರೀನಾಥ ಪಂಥದವರ ಒಂದು ಕೃಷ್ಣನ ದೇವಸ್ಥಾನ. ವಲ್ಲಭಾಚಾರ್ಯರು ಇದ್ದಂಥ ಜಾಗ ಇದು. ನಾಥ ಪಂಥ ವಲ್ಲಭ ಅಧರಂ ಅಂತ ಹಾಡೆಲ್ಲ ಬರೆದಿದ್ದಾರಲ್ಲ ಸಂಸ್ಕೃತದಲ್ಲಿ, ಅದು ಅವ್ರದ್ದೇ ಜಾಗ ಇದು. ನಾಥ ಸಂಪ್ರದಾಯದ ಜಾಗ, ವಲ್ಲಭಾಚಾರ್ಯರು ಇದ್ದಂಥ ಜಾಗ ಇದು. ಈ ಕೃಷ್ಣನ ದೇವಸ್ಥಾನ ಇದೆ, ಇಲ್ಲ ಸ್ವಲ್ಪ ದೂರ ಅಷ್ಟೇ. ಬಟ್ ನಾವು ಅಲ್ಲಿ ಹೋಗ್ತಾ ಇಲ್ಲ, ನಾವು ಹೊರಗಡೆಯಿಂದ ನೋಡ್ತಾ ಇದ್ದೀವಿ. ನಾನು ಯೋಚನೆ ಮಾಡ್ತಿದ್ದೆ ಇವತ್ತು ಸೀದಾ ಏನು ಜಾಸ್ತಿ ಏನು ಆಗಲ್ಲ, ಇಲ್ಲಿಂದ ಏನು 900 ಕಿಲೋಮೀಟ್ರ್ ಅಷ್ಟೇ. ಬಟ್ ಒನ್ ಡೇ ಡೈರೆಕ್ಟ್ ಡೈಲಿ ಡೇ ನೈಟ್ ಹೊಡೆದ್ರೆ ಹೋಗ್ಬೋದು, ಬಟ್ ಅವ್ನು ಹೊಡೆಯಲ್ಲ ಅಂತ ನಾನು ಏನು ಮಾಡೋಣ. ಇಲ್ಲಾಂದರೆ ಜೈಪುರಕ್ಕಿಂತ ಸ್ವಲ್ಪ ಮುಂದೋಗಿಲ್ಲಾದ್ರೂ ನಿಲ್ಬೋಯ್ತೇನೋ. ಜಬಲ್ಪುರ್ ಅಲ್ಲ, ಈ ಕಡೆ ಏನಾದರೂ ಸ್ಟಾಪ್ ನೋಡಿಬಿಟ್ಟು ಕೋಟಾ ಆ ಕಡೆ ಹೋಗಿದ್ರೆ ಈಸಿ ಆಗ್ತಿತ್ತು. ನೋಡೋಣ ಏನಾಗುತ್ತೆ ಅಂತ. ಜೈಪುರದಂತೂ ನಿಲ್ಲೋದು ಫಿಕ್ಸು, ಯಾಕೆಂದರೆ ಅವನಿಗೆ ಮೊದಲೇ ಹೇಳಿದೆ ಜೈಪುರದಲ್ಲಿ ನಿಂತ್ಬಿಡೋಣ ಅಂತೇಳಿ. ಓಕೆ, ನಾಳೆ ಅಷ್ಟೇ ಲಕ್ನೋ ಫಿಕ್ಸು, ನಾಡಿದ್ದು ವಾರಣಾಸಿ. ವಾಪಸ್ ಹೋಗೋ ಹೊತ್ತಿಗೆ ನಾವು ಇಂದೋರ್ ರೋಡ್ ಹಿಡಿಯೋಣ ಅಂತಿದ್ದೀವಿ. ವಾಪಸ್ ಹೋಗ್ಬೇಕಾದ್ರೆ ಏನಷ್ಟು ಪ್ರಾಬ್ಲಮ್ ಆಗಲ್ಲ. ಸರಿ, ಏನಾದ್ರು ಕಂಡ್ರೆ ಮತ್ತೇನಾದರೂ ಇದ್ದರೆ ಮಾತಾಡ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್. ಸುಮಾರು ಹೊತ್ತಾಯಿತು, ಮಧ್ಯಾಹ್ನ ಊಟ ಮಾಡಿಲ್ಲ. ಗುರುಗ್ರಾಮ್ 399, ಆಗ್ರಾ 407, ಅಜ್ಮೇರು 37. ಇಲ್ಲಿ ಬಂದು ನಿಂತಿದ್ದೀವಿ. ಫೋಟೋ ಸ್ವಲ್ಪ ತೆಗಿಬೇಕಿದ್ರೆ ತೆಕ್ಕೊಂಡ್ವಿ. ತಮ್ಮನೇಲಿ ಮಾಡೋದಾದರೆ ಬೇಕಾಗತ್ತೆ ಅಂತ. ಜೈಪುರ್ ಇಲ್ಲಿಂದ 170 ಕಿಲೋಮೀಟರ್ಸ್, 3 hours 4 minutes. ಹೈವೇನಲ್ಲೇ ಇಲ್ಲ ರೂಮ್ ಹುಡ್ಕೋಣ ಅಂತಿದ್ದೀವಿ. ಹೈವೇನೆಲ್ಲ ರೂಮ್ ಸಿಕ್ಕಿದ್ರೆ ಬೆಸ್ಟು, ಅಲ್ಲೇ ಮಲಗಿಬಿಡ್ಬೋದು. 7 ಗಂಟೆ 7:15 ಒಳಗಡೆ ಹೋಗ್ತೀವಿ ನಾವು ಆರಾಮಾಗಿ. ನೈಟ್ ಹೋಲ್ಡ್ ಮಾಡಿ ಬೆಳಗಿನ ಜಾವ ಆರಾಮಾಗಿ ಹೊರಡ್ತೀವಿ. ಈಗ ಸ್ವಲ್ಪ ಚೆನ್ನಾಗಿ ಎಳೆದು ಬಂದ್ವಿ, 80-90 ಆಗೋದ್ರಿಂದ ಸ್ವಲ್ಪ ಬೇಗ ಬಂದ್ವಿ. ಬೆಳಗ್ಗೆಯಿಂದ ಹೀಗೆ ಬಂದಿದ್ದು, ಇಷ್ಟೊತ್ತಿಗೆ ಜೈಪುರದಲ್ಲಿ ಇರ್ತಿದ್ವಿ. ಈ ಪುಣ್ಯಾತ್ಮ ಎಳೆಯಲ್ಲ, ನಮಗೆ ಹೋಗಿ ಬಿಡಲ್ಲ, ಹಂಗಾಗಿದೆ ಕತೆ. ಒಬ್ಬನೇ ಆಗಿದ್ದು ಇಷ್ಟೊತ್ತಿಗೆ ಯಾವಾಗಲೂ 650 ಕಿಲೋಮೀಟ್ರು. ಇಷ್ಟೊತ್ತಿಗೆ ಬೆಳಗ್ಗೆ 5 ಗಂಟೆಗೆ ಹೊರಟಿದ್ದೀವಿ, ಸಾಯಂಕಾಲ 5 ಗಂಟೆಗೆ 650 ಕಿಲೋಮೀಟ್ರ್ ಎಳಿಲಿಲ್ಲ ಅಂತ ಬರ್ತೀನಿ. ಏನು ಹೇಳೋದಂಗೆ. ಸೊ ಈಗ ಟೈಮ್ ಆಗಿದೆ 3:45. ಇನ್ನು 1 ಅವರ್ ಒಳಗಡೆ ಹೋಗ್ಬಿಡ್ತಿದೆ ಒಬ್ಬನೇ ಆಗಿದ್ರೆ. ಓಕೆ, ಸಿಗೋಣ. ಎಲ್ಲರೂ ಚಾಯ್ಗೆ ಕುಡಿಯೋಕೆ ನಿಂತಾಗ ಸಿಗೋಣ, ಇಲ್ಲ ಅಂದರೆ ಜೈಪುರದಲ್ಲೇ ಸಿಗೋಣ. ಇಲ್ಲಿ ಏನು ತೋರ್ಸೋಕ್ಕೇನಿಲ್ಲ, ಬೋಳ್ಗುಡ್ಡ ಎಲ್ಲ ಒಳಗೆ. ಇಲ್ಲಿ ಸೆಕೆಗಾಲದಲ್ಲಿ ಬಂದರೆ 100% ಕರ್ಗೆ ಹೋಗ್ತೀನ ಮಕ್ಕಳ. ಇವನು ಯಾರು ಬಂದರೂ ಕರ್ಗೋಗೋದೆ. ಇಲ್ಲಿ ನಾವು ಗುಜರಾತಲ್ಲಿ ಇದ್ದವ್ರು ಬಂದರೂ ಕರ್ಗೋದೆ. ಯಾಕೆಂದರೆ ಇಲ್ಲಿ ಈಗಲೇ ಹೀಟ್ ಇದೆ. ಹೀಟ್ ಅಂದರೆ ಅಷ್ಟು ಹೀಟ್ ಇಲ್ಲ, ನಿಂತರೆ ಮಾತ್ರ ಗೊತ್ತಾಗತ್ತೆ ಬಿಸಿಲು ಉರಿ ಇದೆ. ಇನ್ನು ಚಳಿಗೆ ಬೇಸಿಗೆಲಿ ಬಂದರೆ ಅಷ್ಟೇ. ಮತ್ತೆ ಫುಲ್ ಖಾಲಿ ರೋಡು, 6 ಲೈನ್ ಹೈವೇ, ಸಕ್ಕತ್ತಾಗಿದೆ ಹೈವೇ ಮಾತ್ರ. ನೀವೇನೇ ಹೇಳಿ ಆರಾಮಾಗಿ 100-120 ಬರ್ಬೋದು ಒಬ್ಬರೇ ಆದರೆ. ಇಲ್ಲ ಸರಿಯಾಗಿ ಎಳೆಯೋರಿದ್ರೆ ಎಳಿಬೋದು. ಸರಿ, ಮತ್ತೆ ಸಿಗೋಣ ಜೈಪುರದಲ್ಲೇ, ಇಲ್ಲ ಬೇರೆ ಕಡೆ ಏನಾದ್ರು ಟೀ ಕುಡಿಯೋಕೆ ನಿಲ್ಸಿದ್ರೆ ಅಲ್ಲಿ ಮಾತಾಡೋಣ. ಅವಾಗಿಂದ ಹೋಟ್ಲ್ ಹುಡುಕ್ತಾ ಇದ್ದೀವಿ. ಹೋಟ್ಲ್ ಬೇಕಾದಷ್ಟಿದೆ, ರೋಡಿಂದ ಇಳಿಯೋಕ್ಕೆ ಜಾಗ ಸಿಗ್ತಾ ಇಲ್ಲ. ಇಲ್ಲಿ 20 ಕಿಲೋಮೀಟರ್ನ ಬರ್ತಿದ್ದೀವಿ, ಒಂದೇ ಒಂದು ಡೈವರ್ಷನ್ ಇಲ್ಲ. ಇಲ್ಲಿಂದ ಒಳಗಡೆ ಇಳಿಯೋಣ ಅಂದರೆ ಕೆಳಗೆ ಒಂದು ಬ್ರಿಡ್ಜ್ ಇಳಿಯುತ್ತೆ, ಮತ್ತು ವಾಪಸ್ ಇನ್ನೊಂದು ಬ್ರಿಡ್ಜ್ ಹಚ್ಚುತ್ತೆ. ಅಯ್ಯೋ ಶಿವನೇ, ಎಲ್ಲ ಕಡೆನೂ ಕ್ಲೋಸು. ಅಬ್ಬಾ, 20 ಕಿಲೋಮೀಟ್ರ್ ಆಗಿರ್ಬೋದು. ಹೋಟ್ಲುಗಳು ಬೇಕಾದಷ್ಟಿದ್ದಾವೆ, ಬುಕ್ ಮಾಡಬೇಕಷ್ಟೇ. ನೋಡಿ ಎಷ್ಟೊಂದು ಹೋಟ್ಲುಗಳಿದ್ದಾವೆ ಇಲ್ಲಿ. ಒಳಗಡೆ ಹೋಗಿ ಇಲ್ಲೊಂದು ಕಡೆ ಜಾಗ ಸಿಗ್ತೀವಿ 20 ಕಿಲೋಮೀಟ್ರಿಂದ ಬಂದು. ಒಬ್ಬ ಪುಣ್ಯಕ್ಕೆ ಇಲ್ಲಾದರೂ ಬುಕ್ ಮಾಡೋಣ. ಊರಿಗೆ ಬಂದಾಗ ರಾತ್ರಿ ಲೇಟಾಗಿತ್ತು, 8-8:30 ಆಗಿತ್ತು ಆ್ಯಕ್ಚುಲಿ. ಸೊ ರೂಮ್ ಸಿಗದೇ ಭಾಳ ಕಷ್ಟಪಟ್ಟು ರೂಮ್ ಹುಡುಕಿ 7 ಕಾಲಿಗೆ ನಾನು ರೀಚ್ ಆಗಿಬಿಟ್ಟಿದ್ದೆ. ಬಟ್
8:30ವರೆಗೆ ರೂಮ್ ಸಿಕ್ಕಿರಲಿಲ್ಲ. ರೂಮ್ ತಗೊಂಡು ಸ್ಟೇ ಆಗಿದ್ವಿ. 1500 ರೂಪಾಯಿ ಬಾಡಿಗೆ. ಚೆನ್ನಾಗಿದೆ. ಹಾಟ್ ವಾಟರ್ ಬರುತ್ತೆ, ನಾನ್ AC. ಇಲ್ಲೇನು AC ಬೇಕಾಗಿಲ್ಲ, ಸಿಕ್ಕಾಬಿಟ್ಟು ಚಳಿ ಇದೆ. ರೂಮೆಲ್ಲ ಫುಲ್ಲು ಅಸ್ತವ್ಯಸ್ತವಾಗಿದೆ, ಬಟ್ ರೂಮ್ ಚೆನ್ನಾಗಿದೆ.